ಅವರು ಕನಿಷ್ಠ 30ರಿಂದ 30,000 ಅಂತರದಲ್ಲಿ ಗೆಲ್ತಾರಂತ ನನ್ಗೆ ವಿಶ್ವಾಸ ಇದೆ. ಇಲ್ಲೇ ಇಲ್ಲ, ನಾನು ರೋಡ್ ಶೋ ಮಾಡ್ಕೊಂಡು ಬಂದೆ. ಜನ ನಾವು ಏನು ನಿರೀಕ್ಷೆ ಇಟ್ಟಿದ್ದೀವಿ ಆ ನಿರೀಕ್ಷೆಯಿಂದ 4 ಪಟ್ಟು ಜನ ಬಂದವರೆ. ನಾವು ಇಲ್ಲಿ ಬರೋಕ್ಕೇನೆ ಅರ್ಧ ತಾಸಾಯ್ತು, ಕಾರ್ಯಕ್ರಮ ಬರೋಕ್ಕೆ ಅರ್ಧ ತಾಸು ತಗೊಂಡು ಅಷ್ಟು ಜನ ಸಾಗರನ ಬಂದಿದ್ದಾರೆ. ಇವತ್ತು ನಾನು ಹುಬ್ಳಿಯಿಂದ ಬಾಗಲಕೋಟೆ ಬರುವಾಗ ಎಲ್ಲ ದಾರಿ ಉದ್ದಕ್ಕೆ ಜನ ನಿಂತ್ಕೊಂಡಿದ್ರು. ಎಲ್ಲ ಒಂದೇ ಹೇಳ್ತಾ ಇದ್ರು, ಮೇಟಿ ಅವ್ರು ಮಾಡಿರೋದು ಕೆಲಸ, ಅವ್ರು ಹೇಳ್ತವ್ರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡಿರೋದು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಓದಿದಲ್ಲಿ ಅಭಿವೃದ್ಧಿ ಆಗಿದೆ, ಅವರು ಎಲ್ಲ ಅಭಿವೃದ್ಧಿ ಆಗಿರೋದು ಎಂದು ಬೇರೆಯವ್ರು ಮಾಡಕ್ ಸಾಧ್ಯ ಆಗಲ್ಲ ಅಂತ ಅಭಿವೃದ್ಧಿ ನಮ್ಮ ತಾಲೂಕನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 2013ರಿಂದ 18ವರೆಗೂ ನಾನು ಬಂದಿರೋದು ಮಾಹಿತಿ ಜನ ಹೇಳಿರೋದು ಕನಿಷ್ಠ 3,500 ಕೋಟಿ ಅನುದಾನ ತಂದು ಅಷ್ಟು ಕೆಲಸನ ಮಾಡಿದಾರಂತ ಜನ ಹೇಳ್ತಾ ಇದ್ರು. ನಾವು ಯಾರು ನಿರೀಕ್ಷೆ ಇಟ್ಟಿಲ್ಲ, ಇಷ್ಟು ಬೇಗ ನಮ್ಮ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾರು ನಿರೀಕ್ಷೆ ಮಾಡಿಲ್ಲ. ಈ ಉಪಚುನಾವಣೆ ಬರ್ತದಂತನೂ ನಾವು ಯಾರು ನಿರೀಕ್ಷೆ ಮಾಡಿಲ್ಲ. ಆ ಭಗವಂತ ಇಚ್ಛೆ, ಯಾರು ಏನು ಮಾಡೋಕ್ಕಾಗಲ್ಲ. ಇವತ್ತು ಅವ್ರು ಹೋಗಿದ್ದಾರೆ, ನಾವೆಲ್ಲ ಒಂದಿನ ಹೋಗ್ಬೇಕು. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಯಾವುದಪ್ಪ 5 ಗ್ಯಾರಂಟಿ ಅಂದರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡಬೇಕು, 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡಬೇಕು, 5 kg ಅಕ್ಕಿ ಇದ್ದಿದ್ದು 10 kg ಕೊಡಬೇಕು, ಹೆಣ್ಣು ಮಾಡಿ ಈ ರಾಜ್ಯದಲ್ಲಿ ಎಲ್ಲನ ಹೆಣ್ಮಕ್ಳು ಎಲ್ಲನ ಕರ್ನಾಟಕದಲ್ಲಿ ಫ್ರೀ ಹೋಗ್ಬಾರ್ದು. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500ರಿಂದ 3,000 ಮಾಡಬೇಕಂತ ಘೋಷಣೆ ಮಾಡಿದ್ರು 2023ರಲ್ಲಿ. ಇದೇ BJP ಅವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದಂದ್ರು. ನಮ್ಮ ಸರ್ಕಾರ ಮಂದಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡೋದು ತಮಗೆಲ್ಲ ಗೊತ್ತೇ ಇರೋದು ವಿಚಾರ. ಅದ್ರ ಜೊತೆಯಲ್ಲಿ ನಾನು 6ನೇ ಗ್ಯಾರಂಟಿ ಹೇಳ್ತಾ ಇದ್ದೀವಿ. 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಮೊನ್ನೆ ನಮ್ಮ ನಾಯಕರು ಯಾರೂ ಹೇಳ್ತಲ್ಲ. ಏನಕ್ಕಂದರೆ ನಾವು ಯಾವತ್ತೂ ರಾಜಕೀಯ ಲಾಭಕ್ಕೋಸ್ಕರ ಯಾವತ್ತೂ ನಾವು ಮಾತಾಡಲ್ಲ. ತಮ್ಮ 6ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ, ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಜನಗಳಿಗೆ ಮನೆ ಫ್ರೀ ಕೊಡ್ತೀವಂತ ನಾವು ಘೋಷಣೆ ಮಾಡಿರಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡಿದಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರುವಾಗ 14, 15, 16, 17ರಲ್ಲಿ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. 1.5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ 2 ವರ್ಷ BJP ಸರ್ಕಾರದಲ್ಲಿ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಅವಧಿಯಲ್ಲಿ ಒಂದು ಮನೆನೂ ಕೊಟ್ಟಿಲ್ಲ, ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗೆ ಹೆಂಗಪ್ಪ ಗಮನಕ್ಕೆ ತರೋದು? ಏನಕ್ಕೆ ಈ ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ. ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 7,500 ಕೋಟಿ ಬೇಕಾಗ್ತದೆ. ಹೆಂಗ್ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. 18% ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತಾರೆ. ಬರೀ ನಾಮಕೆ ವ್ಯವಸ್ಥೆ ಕೊಡ್ತಾರೆ. ಇಲ್ಲಿ ಅದೊಂದು ಕಡೆ, ಇಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC STಗೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ, 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಟೋಟಲ್ 1,80,253 ಮನೆಗೆ ಬೆನಿಫಿಷರಿ 7,400 ಕೋಟಿಯಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, 10,000, 15,000 ಬಡವ್ರು ಆದ್ಮೇಲೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಸರ್ ಈ ಥರ ಬಡವ್ರು ಕೊಡೋಕ್ಕಾಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ. ಜನ ಬೀದಿಯಲ್ಲಿದ್ದಾರೆ ಸರ್, ಮನೆಗಳು ಅನ್ಕಂಪ್ಲೀಟ್ ಆಗಿ ಅಂತ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ಎಷ್ಟನ್ನ ಕಷ್ಟ ಆಗಲಿ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಂತ 2024ರಲ್ಲಿ ಕ್ಯಾಬಿನೆಟ್ ಅಂದು ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ 36,789 ಮನೆಗಳು ಕೊಟ್ವಿ. ಎಷ್ಟು? 36,000. ಇದೇ ತಿಂಗಳಲ್ಲಿ ಜನವರಿಯಲ್ಲಿ 24ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಒಟ್ಟಾಗಿ 79,860 ಮನೆ ಕೊಟ್ವಿ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಏನಕ್ಕೆ ಜನತಾದಳ ಅವ್ರು ಕೊಟ್ಟಿಲ್ಲ? ಅವ್ರು ಬಡವ್ರ ಬಗ್ಗೆ ಕಾಲೇಜಿದ್ರೆ ಅವ್ರು ಕೊಡ್ತಾ ಇದ್ರು ತಾನೆ.
ಅಂದರೆ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಳಜಿ ಇರೋದು ಅವ್ರಿಗಿಲ್ಲ ಅಂತ ನಿಮ್ಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಘೋಷಣೆ ಮಾಡಿಲ್ಲ, ಇನ್ನು ಇದೇ ವರ್ಷದಲ್ಲಿ ಇನ್ನು 51,000 ಮನೆ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. BJPಯವ್ರು ಬಂದು ಮಾತ್ರ ಕೇಳ್ತವ್ರೆ, ಇವರು ಕೊಡ್ಬೋದಾಗಿತ್ತು. ತಮಗೆಲ್ಲ ಗೊತ್ತಿದ್ದಂಗೆ 2008 ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಆವಾಗ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಇಲ್ಲಪ್ಪ, ಇಷ್ಟು ದಿನ ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಂದೂ BJP ಸರ್ಕಾರ ಬಂದಿಲ್ಲ, ಇವರಿಬ್ಬರಿಂದ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರಂತ ಜನ ನಿರೀಕ್ಷೆ ಇಟ್ಕೊಂಡು ಮ್ಯಾಂಡೇಟ್ ಯಾವತ್ತೂ BJP ಬಂದಿಲ್ಲ. ಯಾವತ್ತು BJPಗೆ ಮ್ಯಾಂಡೇಟ್ ಬಂದಿಲ್ಲ. 2008 ಮ್ಯಾಂಡೇಟ್ ಬಂದಿಲ್ಲ. ಯಾವತ್ತು ಇದುವರೆಗೂ ಕರ್ನಾಟಕದಲ್ಲಿ ಜನ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮಾಡಿ ಸರ್ಕಾರನ ರಚನೆ ಮಾಡಿದ್ರು. ಇದೇ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ನಮ್ಮ ಯಾರಪ್ಪ ಅವರು ನಮ್ಮ ಕೌನ್ಸಿಲಲ್ಲಿ ಯಾರು ಸರ್, ನೀ CT ರವಿ ಇಲ್ಲ, ನಮ್ಮ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಕೌನ್ಸಿಲಲ್ಲಿ. ಸರ್, ರೈತರು ಕಷ್ಟದಲ್ಲಿದ್ದಾರೆ, ದಯಮಾಡಿ ಸಾಲ ಮನ್ನಾ ಮಾಡಿ ಸರ್ ರೈತರಿಗೆ. ಅವ್ರು ಕೌನ್ಸಿಲಲ್ಲಿ ಏನು ಉತ್ತರ ಕೊಡ್ತಾರೆ? ನಂತವ ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತ ಮಾಡಿದ ರೈತರಿಗೆ ಸಾಲ ಮನ್ನಾ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೂ 2013 8,900 ಕೋಟಿ ಸಾಲನ ಮನ್ನಾ ಮಾಡಿದಿಲ್ಲ. ಯಾವ ಪ್ರಿಂಟಿಂಗ್ ಮಿಷಿನ್ ಸಿದ್ದರಾಮಯ್ಯ ತಾವಿತ್ತು? ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೇಂದ್ರದಲ್ಲಿ BJP ಸರ್ಕಾರ ಬಂದು 2014 ಜನ ಭಾಳ ನಿರೀಕ್ಷೆ ಇಕ್ಕಿದ್ರು. ನರೇಂದ್ರ ಮೋದಿ ಭಾಳ ಬಡತನದಿಂದ ಬಂದಿರೋದು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದೆ, ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಎಲ್ಲ ಕಡೆ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶ ಕಾ ಅಚ್ಚಾ ಹೋಗಾ ಮೈ ದೇಶ ಕಾ ಅಚ್ಚಾ ಕरूंगा. ಹರ್ ಏಕ್ ಅಕೌಂಟ್ ಮೇ 15 लाख ರೂಪಾಯಿ 15 ಲಕ್ಷ ಹಾಕ್ತೀನಂದ್ರು. 15 ಪೈಸೆ ಆಗಲಿಲ್ಲ. 2 ಕೋಟಿ ಜನ ಯುವಕರಿಗೆ ಕೆಲಸ ಕೊಡ್ತೀನಂದ್ರು, ಯುವಕರಿಗೆ ಕೆಲಸ ಕೊಟ್ಟಿಲ್ಲ. ಯಾವತ್ತನ ತಾವು ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಯಾವ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ ನಾವು. ಯಾವತ್ತನ BJP ಅವರು ಸಾಧನೆಯನ್ನ ತೋರಿಸಿದ್ದಾರೆ, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕೂತಿದ್ದಾರೆ. ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಅಣ್ಣ ತಮ್ಮದಿರಂಗೆ ಮಾಡ್ಬೇಕಂತ ಹೇಳಿದ್ರು. ಮಜಹಬ್ ನಹಿ ಸಿಖಾತಾ, आपस में बैर रखना, हिंदी है हम, हिंदू सारे जहां से अच्छा ಹಿಂದೂಸ್ತಾನ್ ಹಮಾರ. ನಮ್ಮ ಇಸ್ಲಾಂ ಧರ್ಮ ಇದೆ ಹೇಳ್ಕೊಡೋರು. ದಯಮಾಡಿದೆಲ್ಲ ಅರ್ಥ ಮಾಡ್ಕೊಂಡು ತಾವು ಮೇಟಿ ಅವ್ರು ಏನೇನು ಕೆಲಸ ಮಾಡಿದಾರಂತ ತಮಗೆಲ್ಲ ಗೊತ್ತೇ ಇದೆ. ದಯಮಾಡಿ ನಿಮ್ಮಲ್ಲಿ ಉಮೇಶ್ ಒಬ್ಬ ಯುವಕ ಇದ್ದಾನೆ, ಯುವಕನ್ನ ತಾವು ನಾನು ಬೆಳಗಿಂದ ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಭಾಳಷ್ಟು ಕಡೆ ನಾನು ನಸೀರ್ ಅಹಮದ್ ಸಾಹೇಬ್ರು ಪ್ರಚಾರ ಮಾಡಿದ್ವಿ, 4-5 ಸ್ಲಮ್ಗೂ ಹೋಗಿದ್ವಿ. ಎಲ್ಲೋಲ್ರು ಒಂದೇ ಮಾತು ಹೇಳ್ತಾರದು, ಇಲ್ಲ ಸರ್ ಮೇಟಿ ಅವ್ರು ತುಂಬ ಕೆಲಸ ಮಾಡಿದ್ದಾರೆ, ಇಲ್ಲಿ ಅವ್ರಿಗೆ ನಾವು ಮತ ಕೊಡೋದು. ಹೋದ ಸದ್ಯದಲ್ಲಿ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು. ಈ ಬಾರಿ ಕನಿಷ್ಠ 30 ಇಂದ 35 ಸಾವಿರ ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ಮಿದೆ, ಹಕ್ಕು. ನೀವೇನು ಮತ ಕೊಡಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕು, ಇವ್ರ ತಂದೆಯವ್ರ ಹಕ್ಕಿದ್ದು. ತಾವು ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ದು 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮಗೆಲ್ಲ ಬಿಟ್ಟೋಗ್ತಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಆ ಹಕ್ಕನ್ನು ಅವ್ನ ಮಗನಿಗೆ ಕೊಡಬೇಕು. ಇನ್ನೂ 2 ವರ್ಷ ಸರ್ಕಾರ ಇದೆ, ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದರೆ ಆಶ್ಚರ್ಯ ಇಲ್ಲ, ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ. ನಾನು ನೋಡಿದೆ. ಸರ್, ನಾನು ಏನು ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ಮ ಜನ ಕೇಳ್ತಾರಂತ. ನಾನು ಕೇರಳ, ಒಂದು ನಿಮಿಷ ಇರಿ, ನಾನು ಅಲ್ಲಿ ಕೇರಳಕ್ಕೆ ಹೋಗಿದ್ದೆ ಸರ್. 10 ದಿನ ಕೇರಳಲ್ಲಿದ್ದೆ ನಾನು. ಕೇರಳದಲ್ಲಿ ಎಲ್ಲೋಗಿ ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೇಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ ಅಂತಾರೆ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಏನು ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದರೆ, ಇಲ್ಲ ಸರ್ ಅವ್ರು ಭಾಳ ಹೊಟ್ಟೆ ಕಿಚ್ಚೇನಾಗಿದೆ ಅವ್ರಿಗೆ. ಒಂದು 2007 ಇಂದ 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ, ಅದು ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದನ್ನ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಡೌನ್ ಆಗ್ತದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಹೇಳಿದ್ರೆ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ದಯಮಾಡಿ ಇದು ಸಿದ್ದರಾಮಯ್ಯ ಮರ್ಯಾದೆ ಪ್ರಶ್ನೆ. ಉಮೇಶ್ ಅವರು ಕ್ಯಾಂಡಿಡೇಟ್ ಇಲ್ಲ, ಉಮೇಶ್ ಮೇಟಿ ಅವರು. ನೀವೇನು ತಿಳ್ಕೊಳ್ಬೇಕು, ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಮತದಲ್ಲಿ ಅವ್ರು ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿಸಿ ನನ್ನ ಮಾತು ಕೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.